ಹಲೋ ನಮಸ್ಕಾರ. ನಾನು ಬಸವರಾಜ ಆರ್ಜೆ. ಇವತ್ತು ದಾವಣಗೆರೆಯಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿ ಇರ್ತಕ್ಕಂಥ ಚರ್ಚ್ ಅಂತ ಕರಿತಾ ಏನು ಸಂತ ಥಾಮಸ್ ದೇವಾಲಯದಲ್ಲಿ ನಾವು ಇದ್ದೀವಿ. ಇಲ್ಲಿ ವಿಶೇಷವಾಗಿ ಏನು ಇವತ್ತು ಒಂದು ಕ್ರಿಸ್ಮಸ್ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕ್ಯಾಂಡಲ್ ಅನ್ನ ಹಚ್ಚಿ ನಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಕ್ಷಮಿಸು ಅಂತ ಹೇಳುವಂತ ಮಾತಲ್ಲಿ ಹೇಳ್ಬೇಕಂದ್ರೆ ಒಂದಷ್ಟು ಚರ್ಚ್ ಅಲ್ಲಿ ವಿಶೇಷವಾಗಿ ಒಂದು ಪ್ರೇಯರ್ ಮಾಡ್ತಾರೆ, ಒಂದಷ್ಟು ಕೇಕ್ ಅನ್ನ ಕತ್ತರಿಸ್ತಾರೆ, ಅದ್ರಲ್ಲಿ ಚಾಕ್ಲೇಟ್ ಗಳನ್ನ ಹಂಚ್ತಾರೆ. ಈಗ ವಿಶೇಷವಾಗಿ ಈ ಒಂದು ಕ್ರಿಸ್ಮಸ್ ಆಚರಣೆಯನ್ನ ಮಾಡ್ತಾರೆ. ಬನ್ನಿ, ಯಾವ ರೀತಿ ಒಂದು ಕ್ರಿಸ್ಮಸ್ ಆಚರಣೆ ಇದೆ, ಎಲ್ರು ಏನೆಲ್ಲ ಹೇಳ್ತಾರೆ, ಸೊ ಯಾಕೆ ಈ ಕ್ರಿಸ್ಮಸ್ ಆಚರಿಸ್ತಾರೆ, ಇದ್ರ ಸೆಲೆಬ್ರೇಷನ್ ಏನು, ಇದ್ರ ಬಗ್ಗೆ ಕೇಳೋಣ ಬನ್ನಿ. ನನ್ನ ಹೆಸರು ಚೈತ್ರ. ನಾನಿವತ್ತು ಸೆಂಟ್ ಥಾಮಸ್ ಚರ್ಚ್ ಅಲ್ಲಿ ಇದ್ದೀನಿ. ಆಕ್ಚುಲಿ ಇದು ಚರ್ಚ್ ತುಂಬಾ ಫೇಮಸ್ ನಮ್ಮ ದಾವಣಗೆರೆಯಲ್ಲಿ. ನಾವು ಪ್ರತಿ ಇಯರ್ ಇಲ್ಲಿಗೆ ಬರ್ತೀವಿ ಅಂಡ್ ಕ್ಯಾಂಡಲ್ ಹಚ್ಚಿ ಸೆಲೆಬ್ರೇಟ್ ಮಾಡಿ ಫುಲ್ ಖುಷಿಯಿಂದ ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡಿ ಮೂವ್ ಆಗ್ತೀವಿ. ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಎಂಜಾಯ್ ಮಾಡ್ತೀವಿ, ಕ್ಯಾಂಡಲ್ಸ್ ಎಲ್ಲ ಹಚ್ತೀವಿ. ಸ್ಯಾಟರ್ಡೆ ಸಂಡೇಸ್ ಎಲ್ಲ ನಾವು ರೆಗ್ಯುಲರ್ ಆಗಿ ಕ್ಯಾಂಡಲ್ ಹಚ್ತೀವಿ. ಏನಿಲ್ಲ ಸರ್, ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಆಗ್ಲಿ ಅಂತ ಪ್ರೇಯರ್ ಮಾಡಿದ್ವಿ. ಇನ್ನೇನಿರುತ್ತೆ ಲೈಫ್ ಅಲ್ಲಿ, ಕ್ಯಾಂಡಲ್ಸ್, ಡೆಕೋರೇಷನ್ಸ್, ಕೇಕ್. ಸರ್ ಕ್ರಿಶ್ಚಿಯನ್ಸ್ ಎವ್ರಿ ಟೈಮ್ ಕ್ರಿಶ್ಚಿಯನ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಕೇಕ್ ಹಂಚ್ತಾರೆ, ಮನೆಗೆ ಬಂದು ಕೊಡೋಗ್ತಾರೆ, ಇನ್ವೈಟ್ ಮಾಡ್ತಾರೆ. ನಾನು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿರೋದಕ್ಕೆ ಯಾವಾಗ್ಲೂ ಪ್ರತಿ ವರ್ಷ ಮಿಸ್ ಮಾಡದೆ ಬರ್ತೀನಿ. ತುಂಬಾ ಖುಷಿ ಆಗುತ್ತೆ. ಎಲ್ರು ಬನ್ನಿ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ವೈಬ್ ನ. ಮತ್ತೆ ಬರಲ್ಲ, ವರ್ಷಕ್ಕೊಂದ್ಸತೆ ಬರುತ್ತೆ, ಎಂಜಾಯ್ ಮಾಡಿ. ಸುಪ್ರಿಯಾ. ನನ್ನ ಹೆಸರು ಮುರುಗೇಶ್ ಅಂತ. ಇದೆ ದಾವಣಗೆರೆಯಲ್ಲಿ ಇರೋದು ನಾನು. ಪ್ರತಿ ವರ್ಷ ಮಾಡ್ದಂಗೆ ಈ ವರ್ಷ ಚೆನ್ನಾಗಿ ಮಾಡ್ತಿದ್ದಾರೆ. ಹೊರಗಡೆ ಎಲ್ಲ ಡೆಕೋರೇಷನ್ಸ್ ಅಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ. ಪ್ರತಿ ವರ್ಷ ಮಾಡ್ದಂಗೆ ದಾವಣಗೆರೆ ಹಿಟ್ ಆಗೋದಂದ್ರೆ ಇದು ಕ್ರಿಸ್ಮಸ್ ಅಲ್ಲಿ 25 ಅಲ್ಲಿ ಇದೆ ಆಗೋದು. ಕ್ಯಾಂಡಲ್ ಎಲ್ಲ ಹಚ್ತಾರೆ. ಕ್ಯಾಂಡಲ್ ಎಲ್ಲ ಹಚ್ತಾರೆ. ಖುಷಿ ಆಗ್ತಿದೆ ಅದ್ರ ಬಗ್ಗೆ. ಮಾಡಿದ್ ನಾನು. ನನ್ನ ಹೆಸರು ಛಾಯಾ ಅಂತ. ನಾವು ಲಾಸ್ಟ್ ಇಯರ್ ಬಂದಿದ್ವಿ, ಈ ವರ್ಷನೂ ಬಂದಿದ್ವಿ. ಚೆನ್ನಾಗಿದೆ ಡೆಕೋರೇಷನ್ಸ್ ಎಲ್ಲ, ಇಷ್ಟ ಆಯ್ತು. ನನ್ನ ಹೆಸರು ನವ್ಯಶ್ರೀ. ಅಂದ್ರೆ ನಾವು ಲಾಸ್ಟ್ ಇಯರ್ ಬಂದಿದ್ವಿ, ಈ ಇಯರ್ ಬಂದಿದೀವಿ. ಅದ್ ನೋಡಕ್ಕೆ ಇಂಪ್ರೂವ್ಮೆಂಟ್ ಇದೆ, 1 by 1. ಲೈಕ್ ಲಾಸ್ಟ್ ಇಯರ್ ಗಿಂತ ಈ ಇಯರ್ ಬಹಳ ಇಂಪ್ರೂವ್ಮೆಂಟ್ ಇದೆ. ತುಂಬಾ ಲೈಕ್ ಅನ್ಸ್ತಾ ಇದೆ, ಲೈಕ್ ನೋಡಕ್ಕೆ ಎಲ್ಲರಿಗೂ. ಮತ್ತೆ ಈಗ ಲೈಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ತುಂಬಾ ಕೇರ್ ತಗೊಂತ ಇದ್ದಾರೆ. ಹೆಂಗೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಚೆನ್ನಾಗೇ ಇದೆ ಅಂಡ್ ಎವ್ರಿಥಿಂಗ್ ಇಸ್ ಗುಡ್. ತುಂಬಾ ಚೆನ್ನಾಗಿದೆ. ತುಂಬಾ ಲಾಸ್ಟ್ ಇಯರ್ ಗಿಂತ ಈ ಇಯರ್ ದಿನ ಸ್ವಲ್ಪ ಚೆನ್ನಾಗಿದೆ, ಅಪ್ಡೇಟ್ ಆಗಿದೆ. ಚರ್ಚ್ಗೆ ನಾವು ನೋಡಕ್ಕಂತ ಬಂದಿದ್ವಿ. ಎಲ್ಲ ಜನ ನೋಡಿ ಎಲ್ಲ ಇದು ಮಾಡೋದು ತುಂಬಾ ಖುಷಿ ಆಯ್ತು. ಆಮೇಲೆ ನಾವು ಪ್ರೇಯರ್ ಮಾಡ್ಕೊಂಡು ಕ್ಯಾಂಡಲ್ಸ್ ಹಚ್ಚಿದ್ರೆ ಚೆನ್ನಾಗ್ ಆಗ್ತಿದೆ. ನಮಗೂನು ಪ್ರತಿ ವರ್ಷ ಬರ್ಬೇಕು ಅಂತ ಅನ್ಕೋತಾ ಇದ್ದೀವಿ. ಖುಷಿ ಆಗ್ತಿದೆ. ಕ್ರಿಸ್ಮಸ್ ಹಬ್ಬಕ್ಕೆ ನಾವು ರೆಡಿ ಆಗಿ ಬರ್ತಾ ಇದೀವಿ, ಫ್ರೆಂಡ್ಸ್ ಸೇರ್ಕೊಂಡು ಬರ್ತಾ ಇದೀವಿ ಅಂತ ಖುಷಿ ಆಗುತ್ತೆ.
ಎಷ್ಟು ಗಂಟೆ ಬಂದಿಲ್ಲ ನಾವು ಅವಾಗಲೇ ಗ್ರೀನ್ ಆಗಿ ಕಾಣಿಸೋದು, ಲೈಟಿಂಗ್ಸ್ ಗ್ರೀನ್ಸ್ ಎಲ್ಲ ಡೆಕೋರೇಷನ್ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ನಮ್ಗೆ. ಅದು ನೋಡ್ಬೇಕಂತ ರೆಡಿ ಆಗಿ ನಾವು ಫೋಟೋಸ್ ಅಲ್ಲಿ ತಗೋಬೇಕಂತ ಬರ್ತಾ ಇದ್ವಿ. ನಮ್ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಈ ದಿನ ಮಾತ್ರ ನಮ್ಗೆ ತುಂಬಾ ಖುಷಿ. ಆಕ್ಚುಲಿ ಹಿಂಗೆ ಲೈಟಿಂಗ್ಸ್ ಎಲ್ಲ ನಮ್ಗೆ ವರ್ಷಕ್ಕೆ ಒಂದ್ಸಲ ಸಿಗುತ್ತೆ ನೋಡಕ್ಕೆ. ಹಂಗೆ ಈ ಬೇರೆ ಕಡೆ ಬ್ಯಾಂಗ್ಳೂರಲ್ಲೆಲ್ಲ ಬೇರೆ ಎಲ್ಲ ಮಾಲ್ ಅಲ್ಲೆಲ್ಲ ಹೋಗಿ ಡೆಕೋರೇಷನ್ ಇರುತ್ತೆ. ಸೊ ನಮಗ್ ಮಾತ್ರ ಈ ಚರ್ಚ್ ಅಲ್ಲೇ ನೋಡಕ್ ತುಂಬಾ ಖುಷಿ ಆಗುತ್ತೆ. ಎವ್ರಿ ಇಯರ್ ಬಂದು ಹೋಗ್ತಾ ಇರ್ತೀವಿ. ಈ ಸೈನು ಹಾಗೆ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಲೈಟಿಂಗ್ಸ್ ಮತ್ತೆ ಇಲ್ಲಿ ಬಂದಿರೋದೆಲ್ಲ ನೋಡ್ಕೊಂಡು ಪ್ರೇಯರ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ. ಸರ್ ಇವಾಗ ಹಚ್ಬೇಕಲ್ಲ. ಹೌದು, ಸೆಂಟಾ ಕ್ಲಾಸ್ ಅಂತ ಕರೀತಾರೆ. ಇಲ್ಲಿ ಈ ವರ್ಷ ಅಂದ್ರೆ ಫುಲ್ಲು ಚೇಂಜ್ ಇದೆ. ಏನಂದ್ರೆ ಈ ದೇವಾಲಯ ನೋಡ್ಬೋದು, ಎಲ್ಲಾ ಜನ ಚಿಕ್ಕ ಮಕ್ಳು ನೋಡ್ಬೋದು. ಸೆಂಟಾ ಅಂದ್ರೆ ಏನು ಖುಷಿ, ನೆಮ್ಮದಿ, ಶಾಂತಿ ಇದ್ದಂಗೆ. ಈಗೆಲ್ಲ ಈಗ ನೋಡಿ ಎಷ್ಟು ಜನ ಬರ್ತಾರೆ, ಹುಡ್ರೆಲ್ಲ 5 ಸಲ ಬರ್ತಾ ಇದಾರೆ. ಅವರೆಲ್ಲ ಜನ ಇನ್ನೂ ಜನ ಸೇರಿಸ್ಬಿಟ್ಟು ಇನ್ನೂ ಖುಷಿಯಾಗಿ ಮಾಡೋಣ ಅಂತ ಅದು ಕ್ರಿಸ್ಮಸ್ ಆಚರಣೆ ಸರ್ ಹೇಳಾಕೊಂತೀನಿ. ಸರಿನಾ? ಈ ಸರಿ ಗಿಫ್ಟ್ ಒಂದ್ಸರಿ ನಿನ್ನೆ ಎಲ್ಲ ಗೊತ್ತೇ ಆಗಿದೆ. ಚಾಕ್ಲೇಟ್ಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಬಿಟ್ಟು ಅದನ್ನು ಡಿಸ್ಕಸ್ ಮಾಡ್ತೀವಿ. ಚಾಕ್ಲೇಟ್ಸ್ ಅದೆಲ್ಲ ಮಾಡ್ತಾ ಇದೀವಿ. ಓಕೆನಾ? ಡ್ರಾಯಿಂಗ್ ಪೆನ್ಸಿಲ್ ದಯಮಾಡಿ ಬೇಗ ಬೇಗ ಮೂವ್ ಆಗ್ರಿ. ಯಾರು ಕೊಡೋದು ಕರೆದು ಬೇಜಾರಾಗಿರ್ತದಲ್ಲ, ಹಂಗಾಗಿ ದಯವಿಟ್ಟು ಬೇಗ ಬೇಗ ಮೂವ್ ಆದ್ರೆ ಇನ್ನು ತುಂಬಾ ಜನ ಇದ್ದಾರೆ ನೋಡ್ಲಿಕ್ಕೆ ಬರೋರು. ಒಳಗೆ ಹೋಗ್ತೀನಿ ಚಪ್ಪಲ್ ವಿಶೇಷವಾಗಿ ಒಂದು
ಲೈಟಿನ ಅಂದ್ರೆ ದೀಪ ಅಲಂಕಾರವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಏನು ಗಿಡಗಳಿಗೆ ಹಸಿರುಗಳನ್ನ ಕಟ್ಟಿ ಒಂದಷ್ಟು ಅದ್ಭುತವಾಗಿ ನೋಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಇಂಥ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.